ಎಲ್ರಿಗೂ ಸ್ವಾಗತ. ಇವತ್ತು ದೋಸೆ ಮಾಡಿದ್ದೆ. ಟಿಫಿನಿಗೆ ಸ್ವಲ್ಪ ದಪ್ಪ ಹಾಕಿದ್ದೀನಿ. ಏನಕ್ಕೆ ಅಂದರೆ ಹುಳಿನೇ ಬಂದಿರಲಿಲ್ಲ. ದೋಸೆ ಹಿಟ್ಟು ನಾನು ಬೇಗನೆ ಅರ್ದಿದ್ದೆ, ಆದ್ರೂ ಹುಳಿ ಬಂದಿರಲಿಲ್ಲ. ಹಾಗಾಗಿ ದಪ್ಪ ಹಾಕಿದ್ದೆ. ಇಲ್ಲ ಅಂತಂದರೆ ಹೇಳೋದು ಕಿರಿಕಿರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಪಲ್ಯ ಈ ಥರ ಮಾಡಿದ್ದೆ. ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿದರೆ, ಹಾಗಾಗಿ ಇದೇ ಥರನೇ ಮಾಡಿದೆ. ನಮ್ಮ ಮನೇಲಿ ಬಂದವ್ರಿಗೆ ಗೊತ್ತೇ ಇರುತ್ತೆ. ಅವರು ಹೇಳ್ತಾಯಿದ್ರು, ಒಬ್ಬರು ಬಂದು ಈ ಒಂದು ಐಟಮ್ ಎಲ್ಲಿ ತೊಗೊಂಡ್ರಿ, ಎಷ್ಟು ತೊಗೊಂಡ್ರಿ, ಹಾಗೆಯೇ ಯಾವ ಥರ ಯೂಸ್ ಆಗ್ತಾಯಿದೆ ಅಂತ ರಿವ್ಯೂ ಮಾಡಿ ಅಂತ. ಹಾಗಾಗಿ ನಾನು ಆ ಒಂದು ಪ್ರಾಡಕ್ಟ್ ರಿವ್ಯೂನ ಮಾಡ್ತಾಯಿದ್ದೀನಿ. ಇದು ನಾವು ತೊಗೊಂಡಿದ್ದು ಅಮೆಝಾನಲ್ಲಿ. ಯಾಕೆ ಅಂತಂದರೆ ನನ್ನ ಮಗನಿಗೆ ಕಂಫರ್ಟಬಲ್ ಆಗಿ ಓದ್ಕೊಳ್ಳೋಕ್ಕೆ ಅಂತ ತೊಗೊಂಡ್ವಿ ಸ್ಟ್ಯಾಂಡು. ಹೈಟು ಚೇಂಜ್ ಮಾಡೋದು ಬೇಕಿತ್ತು, ನಾವು ಸ್ಪೆಸಿಫಿಕಲಿ ಹೈಟ್ ಚೇಂಜ್ ಮಾಡೋದು ಬೇಕಿತ್ತು. ಹಾಗಾಗಿ ಅದೇ ಥರನೇ ಹುಡುಕ್ಬಿಟ್ಟು ನಾವು ಅಮೆಝಾನಲ್ಲಿ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗೇ ಇದೆ ಈ ಪ್ರಾಡಕ್ಟು. ಹಾಗೆ ಮಕ್ಕಳಿಗೆ ಕಂಫರ್ಟಬಲಾಗಿ ಓದ್ಕೊಳ್ಳೋಕ್ಕೆ ಫೆಸಿಲಿಟಿನೂ ಇದೆ. ಈ ಒಂದು ಪ್ರಾಡಕ್ಟ್ ರೇಂಜ್ ಬಂದು ಅದು ನಾವು ಹಬ್ಬದ ಟೈಮ್ನಲ್ಲಿ ತೊಗೊಂಡಿರೋದ್ರಿಂದ ಇದು 1.25 ಏನೋ ಆಯಿತು. ಬಟ್ ಆ್ಯಾವ್ರೇಜ್ ಅಂತಂದರೆ 1.5ಇಂದ 2, 4 ಆ ರೇಂಜಲ್ಲಿ ಇರುತ್ತೆ. ಆಫರ್ಸಲ್ಲಿದ್ದಾಗ ನೀವು ಈ ಥರದನ್ನು ತೊಗೊಳ್ಳೋದು ಒಳ್ಳೆಯದು. ಬಟ್ ಮಕ್ಕಳಿಗಂತೂ ತುಂಬಾ ಯೂಸ್ ಆಗುತ್ತೆ. ಯಾಕೆಂದರೆ ಹೈಟು ಚೇಂಜ್ ಮಾಡ್ಬೋದು, ಯಾವುದೇ ಥರ ಬುಕ್ಸು ಬಿದ್ದೋಗುತ್ತೆ ಅನ್ನೋದಿಲ್ಲ. ಹಾಗೆಯೇ ಇದು ಕಾಲಿಟ್ಕೊಳ್ಳೋಕ್ಕೂ ಜಾಗ ಇದೆ. ಹೈಟ್ ಮೇಲೆ ಕೆಳಗೆ ಮಾಡೋಕ್ಕೆ ಫ್ಲೆಕ್ಸಿಬಲ್ ಆಗಿದೆ. ಮತ್ತು ಶಾರ್ಪ್ ಎಡ್ಜ್ ಯಾವುದೂ ಇಲ್ಲ. ನೀಟಾಗಿ ಫಿನಿಶಿಂಗ್ ಇದೆ. ಲೈಟ್ ವೆಯ್ಟ್ ಇದೆ. ಫಸ್ಟ್ ಆಫ್ ಆಲ್ ಲೈಟ್ ವೆಯ್ಟ್ ಇದೆ. ಯಾವುದೇ ಥರ ರಿಸ್ಕ್ ಅನ್ನೋದಿಲ್ಲ. ಮತ್ತು ಮಕ್ಕಳಿಗೆ ಕಂಫರ್ಟಬಲಾಗಿ ಓದ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಪ್ರಾಡಕ್ಟ್ ಹೇಳ್ಬೋದು.